ಈ ಥರ ಒಂದು ಒಬ್ಬಟ್ಟು ಟ್ರೈ ಮಾಡಿ ನೋಡಿ. ಮತ್ತೆ ಸೀಸನ್ ಯಾವಾಗ ಬರುತ್ತೋ ಅಂತ ಕಾಯ್ಕೊಂಡಿದ್ದು ಮತ್ತೆ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದು ಯಾವ ಒಬ್ಬಟ್ಟು ಅಂದ್ಕೊತಿದ್ದೀರಾ? ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಇದ್ವಿ ಗೌಡಸ್ ವ್ಲಾಗ್. ನಾನಿವತ್ತು ಮಾಡ್ತಾ ಇರೋದು ಬೇಸಿಗೆಗಾಲದಲ್ಲಿ ಸಿಗೋ ಅಂಥ ಹಣ್ಣಿಂದ ಒಬ್ಬಟ್ಟು, ಅದು ಮಾವಿನ ಹಣ್ಣಿನ ಒಬ್ಬಟ್ಟು. ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನು ಯಾವ ಪ್ರಮಾಣದಲ್ಲಿ ಹೇಳ್ತೀನಿ ಆ ಥರ ಹಾಕಿದ್ರೆ ಕನ್ಸಿಸ್ಟೆನ್ಸಿ ಹೂರ್ಣದು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1.5 ಕಪ್ ಆಗೋ ಅಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ನಾನು ತೋರಿಸಿದ್ನಲ್ಲ ಆ ಕಪ್ಪಲ್ಲಿ ಚಿರೋಟಿ ರವೆನ ಚೆನ್ನಾಗಿ ಹುರ್ಕೊಬೇಕು. ರವೆನ ಹುರಿಬೇಕಾದ್ರೆ ಅದು ಒಂದು ಘಮ ಬರುತ್ತೆ ನೋಡಿ, ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು. ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಆ ಥರ ಹುರ್ಕೊಬೇಕು. ಈ ಕೇಸರಿ ಬಾತ್ಗೆಲ್ಲ ಮಾಡ್ತೀವಿ ನೋಡಿ ಆ ಥರ. ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನಿಲ್ಲಿ ಫುಲ್ಲು ಕಮ್ಮಿ ಉರಿ ಇಟ್ಬಿಟ್ಟು ಕಮ್ಮಿ ಉರಿಯಲ್ಲೇ ಹುರ್ಕೊತಾ ಇದ್ದೀನಿ. ರವೆ ಹುರಿಯೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ, ಬಟ್ ನೀಟಾಗಿ ಹುರ್ಕೊಳ್ಳಿ ರವೆನ. ರವೆ ನೀಟಾಗಿ ಹುರಿದಾದ್ಮೇಲೆ ಅದಕ್ಕೆ ನಾವು ಏನು ರವೆ ತೊಗೊಂಡಿದ್ವಿ 1.5 ಕಪ್ಪು, ಅದಷ್ಟು ಬೇಕಿದ್ದರೆ ತೆಂಗಿನ ತುರಿ ತೊಗೋಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಅಂದರೆ 2 ಕಪ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಬಟ್ ನೀವು ಮೊದಲನೇ ಸತಿ ಟ್ರೈ ಮಾಡ್ತಾಯಿದ್ರೆ ಏನು ರವೆ ತೊಗೊಂಡಿರ್ತೀರೋ ಅದಷ್ಟೇ ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿ ಮತ್ತು ಸಕ್ಕರೆನೂ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ನಾನಿಲ್ಲಿ 2 ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, 1.5 ಕಪ್ ರವೆ ಹಾಕ್ಕೊಂಡಿದ್ದೆ, ಮತ್ತು ಒಂದು 2 ಕಪ್ಗಿಂತ ಒಂದು ಸ್ವಲ್ಪ ಕಮ್ಮಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೇಕು ಎಲ್ಲನೂ ಇಂಗ್ರೀಡಿಯೆಂಟ್ಸು ಅಂತ ಗೊತ್ತಾಗಲಿಲ್ಲ ಅಂದರೆ ಸೇಮ್ ರವೆನ ಏನು ತೊಗೊಂಡಿರ್ತೀರೋ, ಅಂದರೆ ಎಷ್ಟು ಕಪ್ಪು ಅಥವಾ ನೀವು ಲೋಟದಲ್ಲಿ ಎಷ್ಟು ಅಳತೆ ತೊಗೊಂಡಿರ್ತೀರೋ ಸೇಮ್ ಅದೇ ಮೆಷರ್ಮೆಂಟಲ್ಲಿ ಕಾಯಿ ತುರಿ ಮತ್ತು ಸಕ್ಕರೆ ಕೂಡ ಹಾಕ್ಕೋಬೇಕು. ಆವಾಗ್ಲೂ ಕನ್ಸಿಸ್ಟೆನ್ಸಿ ಚೆನ್ನಾಗೇ ಬರುತ್ತೆ. ಕಾಯಿ ತುರಿ ಮತ್ತು ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಒಂದು 4 to 5 ಮಿನಿಟ್ಸು ನೀಟಾಗಿ ಹುರ್ಕೊತಾ ಇದ್ದೀನಿ ನಾನಿಲ್ಲಿ, ಯಾಕಂದರೆ ಕಾಯಿ ಸ್ವಲ್ಪ ಫ್ರೈ ಆಗಲಿ ಅಂತ. ನೆಕ್ಸ್ಟು ಅದಾದಮೇಲೆ ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಅಷ್ಟೇ ನಾನಿಲ್ಲಿ 2 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಒಂದು 2.5 ಕಪ್ ಕೂಡ ಹಾಕ್ಕೋಬೋದು. ಅದರಿಂದ ಏನು ಕನ್ಸಿಸ್ಟೆನ್ಸಿಲಿ ಚೇಂಜ್ ಆಗೋಲ್ಲ. ಬಟ್ ನೀವು ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ, 1.5 ಕಪ್ಪೇ ಹಾಕ್ಕೊಳ್ಳಿ, ಆವಾಗ್ಲೂ ಅಷ್ಟೇ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಬಟ್ ನಾನಿಲ್ಲಿ ಮ್ಯಾಂಗೋ ಜಾಸ್ತಿ ಹಾಕಿದ್ರೆ ಮ್ಯಾಂಗೋ ಫ್ಲೇವರ್ ಜಾಸ್ತಿ ಬರಲಿ, ಚೆನ್ನಾಗಿರಲಿ ಟೇಸ್ಟು ಅಂದ್ಬಿಟ್ಟು ನಾನಿಲ್ಲಿ 2 ಕಪ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬಾದಾಮಿ ಮಾವಿನ ಹಣ್ಣು. ಅದು ಹಣ್ಣಾದ್ಮೇಲೆ ತುಂಬಾ ಸ್ವೀಟಾಗಿರುತ್ತೆ. ನನಗೆ ಈ ಹಣ್ಣಲ್ಲಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಒಬ್ಬಟ್ಟು. ಸೊ ಅದಕ್ಕೋಸ್ಕರ ನಾನು ಈ ಹಣ್ಣಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದನ್ನು ಹಣ್ಣನ್ನ ತೊಗೊಂಬಂದು ಯೂಸ್ ಮಾಡ್ತಾಯಿದ್ದೀರೋ ಅದರಲ್ಲೂ ಕೂಡ ಮಾಡ್ಕೋಬೋದು. ಮಾವಿನ ಹಣ್ಣು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡಬೇಕು. ಅದು ಸ್ವಲ್ಪ ಗಟ್ಟಿ ಬರಬೇಕು, ಅಲ್ಲಿ ತನಕ ಬೇಯೋದಕ್ಕೆ ಬಿಡಬೇಕು. ಒಂದು 10 ಮಿನಿಟ್ಸ್ ಆದರೂ ಆಗುತ್ತೆ ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಬರೋದಕ್ಕೆ. ಆಮೇಲೆ ಏನು ಮಾಡಬೇಕಂದ್ರೆ ನೀವು ಬೇಯೋದಕ್ಕೆ ಬಿಟ್ಬಿಟ್ಟು ಮರೆತುಬಿಟ್ರೆ ತಳ ಅಂಟ್ಬಿಡುತ್ತೆ ಮಧ್ಯ ಅಂದರೆ 1 ನಿಮಿಷದೊಳಗಡೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿರ್ಕೊಂಡ್ತಾ ಇರಬೇಕು. ನಾವು 1 ನಿಮಿಷನೂ ಅಷ್ಟೇ ಬಿಟ್ಬಿಟ್ರೆ ತಳ ಅಂಟ್ತಾ ಇರುತ್ತೆ ಅದು ಆ್ಯಕ್ಚುಲಿ. ಮಿಕ್ಸ್ ಮಾಡ್ತಿರಬೇಕು, ಮತ್ತು ಒಂದು 30 to 45 ಸೆಕೆಂಡ್ಸು ಬೇಯೋದಕ್ಕೆ ಬಿಡಬೇಕು, ಮತ್ತು ಕೈ ಆಡಿಸ್ತಾ ಇರಬೇಕು. ನೋಡಿ ಇಲ್ಲಿ ನಾನು ಸ್ಟಾಪ್ ಮಾಡಿ ಮತ್ತೆ ತಿರುಗಿಸೋದಕ್ಕೆ ಯಾವಾಗ ಶುರು ಮಾಡ್ತೀನೋ ಆವಾಗ ನೀವು ಕನ್ಸಿಸ್ಟೆನ್ಸಿ ಅಬ್ಸರ್ವ್ ಮಾಡಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ನೋಡಿ ಇವಾಗ ಇನ್ನೇನು ಆಲ್ಮೋಸ್ಟ್ ಆಗಿದೆ ಹೂರ್ಣ. ಇನ್ನೊಂದು 2 ಮಿನಿಟ್ಸ್ ಬೇಯೋದಕ್ಕಿಟ್ರೆ ಫುಲ್ಲು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ತೆಳೆದ್ರೂ ಫ್ಲೇಮ್ ಆಫ್ ಮಾಡಾದ್ಮೇಲೆ ಅದೇ ಸ್ವಲ್ಪ ಆರಿದ್ಮೇಲೆ ಗಟ್ಟಿ ಬರುತ್ತೆ. ನೋಡಿ ಇವಾಗ ನಾನು ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ, ಇಷ್ಟಾದರೆ ಸಾಕಾಗತ್ತೆ. ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ, ಮತ್ತು ಆ ಕಡೆ ಮೈದಾ ಹಿಟ್ಟನ್ನು ಮಿದ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೆ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂಟಬಾರ್ದು ಅಂತ ನಾನಿಲ್ಲಿ ಸ್ವಲ್ಪನೇ ಮೈದಾ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ತಟ್ಟೋದಕ್ಕೆ ಬರಲ್ಲ ಅಂತ ಜಾಸ್ತಿ ತೊಗೊಂಡ್ಬಿಡ್ತೀರ, ಹೂರ್ಣ ಒಳಗಡೆ ಕಮ್ಮಿ ಹಾಕಿರ್ತೀರ. ಆ ಥರ ಎಲ್ಲ ಮಾಡಿದ್ರೆ ಬರೀ ಒಂಥರ ಚಪಾತಿ ಅಥವಾ ಪರೋಟ ತಿಂತೀವಲ್ಲ ಆ ಥರ ಆಗುತ್ತೆ. ಬಟ್ ಸ್ವಲ್ಪ ಮೈದಾನೇ ತೊಗೊಂಡು ನೀಟಾಗಿ ಕವರ್ ಮಾಡಿ, ಇದು ಹೆಂಗೆ ತಟ್ಟಿದ್ರೂ ಅಂಟ್ಕೊಳ್ಳಲ್ಲ ಹೆಂಚ್ಗೆ. ನಾನಿಲ್ಲಿ ಸ್ವಲ್ಪನೇ ಮೈದಾ ತೊಗೊಂಡು ಜಾಸ್ತಿ ಹೂರ್ಣ ಫಿಲ್ ಮಾಡಿಬಿಟ್ಟು
ಫಸ್ಟು ಸ್ವಲ್ಪ ಕೈಯಲ್ಲಿ ತಟ್ಕೊಂಡು ಆಮೇಲೆ ಆ ಕವರ್ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಕೈಲಿ ಎಳೆದ್ರೆ ನಿಮಗೆ ಎಷ್ಟು ತೆಳು ಬೇಕೋ ಎಷ್ಟು ಅಗಲ ಬೇಕೋ ಅಷ್ಟು ನೀಟಾಗಿ ಬರುತ್ತೆ. ನನಗೆ ಮೈದಾ ಹಿಟ್ಟು ಕಲ್ಸೋದಕ್ಕೆ ಬರಲ್ಲ. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ವೈಫ್ ಹತ್ರ ನಾನು ಕಲ್ಸ್ಕೊಂಡು ಇಟ್ಕೊಂಡಿದ್ದೆ. ಹಿಂದಿನ ದಿನವೇ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಅದಕ್ಕೂ ಸ್ವಲ್ಪ ಗಟ್ಟಿಯಾಗಿದೆ. ಅದು ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ, ಸೊ ಅದಕ್ಕೆ ಒಂದು 3-4 ಏನಾಯಿತು ಅಂದರೆ ಹೆಂಚಿಗೆ ಅಂಟ್ಕೊತಾ ಇತ್ತು. ಮತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಯಾರು ಫಸ್ಟ್ ಟೈಮ್ ಮಾಡ್ತಿರ್ತೀರೋ, ಒಬ್ಬಟ್ಟು ತಟ್ತಾ ಇರ್ತೀರೋ, ಈ ಥರ ಟ್ರೈ ಮಾಡಿ. ನಿಜವಾಗ್ಲೂ ಕಿತ್ತೋಗಲ್ಲ. ತಟ್ಟೋದಕ್ಕೂ ಈಸಿ ಆಗುತ್ತೆ, ನಿಮಗೆ ಕೆಲಸನೂ ಬೇಗ ಆಗುತ್ತೆ. ಈ ಥರ ಒಂದು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾನಿಲ್ಲಿ ಸ್ವಲ್ಪನೇ ಮೈದಾ ಯೂಸ್ ಮಾಡ್ತಾಯಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ತಟ್ಕೊಂಡು ಕವರ್ ಕ್ಲೋಸ್ ಮಾಡಿಬಿಟ್ಟು ಕೈಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಳೆದ್ರೆ ತೆಳುಗೂ ಬರುತ್ತೆ ಮತ್ತು ಅಗಲಾಗೂ ಬರುತ್ತೆ. ಬಟ್ ಒಬ್ಬಟ್ಟನ್ನ ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ, ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಹೂರಣ ಸ್ವಲ್ಪ ಜಾಸ್ತಿ ಇರಬೇಕು ಅಂದರೆ ತುಂಬ ದಪ್ಪ ಅಲ್ಲ, ರೊಟ್ಟಿ ಥರ ಒಂದು ಮೀಡಿಯಮ್ ಸೈಜಲ್ಲಿ ತಟ್ಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ ಒಂದು 2-3 ಕಿತ್ತೋಯ್ತು ಅಂತ. ಆಮೇಲಂತೂ ಒಂಚೂರು ತವ ಗಂಟಲಿಲ್ಲ, ಅಷ್ಟು ಚೆನ್ನಾಗಿ ಬಂತು. ನಾನು ಇದಕ್ಕಿಂತ ಮುಂಚೆ ಊರಲ್ಲಿದ್ದಾಗ 2 ಸಲ ಟ್ರೈ ಮಾಡಿದ್ದೆ. ಅವಾಗಂತೂ ಫಸ್ಟು ಒಬ್ಬಟ್ಟು ತವ ಮೇಲೆ ಹಾಕ್ತೀವಲ್ಲ, ಅದು ಕೂಡ ತವಾಗ ಅಂಟ್ಕೊಳ್ಳಿಲ್ಲ, ಅಷ್ಟು ಚೆನ್ನಾಗಿ ಬಂತು. ಯಾಕಂದರೆ ಅಮ್ಮನ ಹತ್ರ ಮೈದಾ ಕಲಿಸ್ಕೊಂಡು ಒಂದು 1/2 ಅವರ್ 1 ಅವರ್ ನೆನೆಯೋಕೆ ಇಟ್ಬಿಟ್ಟು ಡೈರೆಕ್ಟಾಗಿ ಫ್ರಿಡ್ಜ್ಗೆ ಇಡ್ದೇ ಹಂಗೆ ಮಾಡಿದ್ವಲ್ಲ, ತುಂಬಾ ಚೆನ್ನಾಗಿ ಬಂತು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದು ನೋಡಿ ಸ್ವಲ್ಪ ಅಂಟಂಗೆ ಅನ್ನಿಸ್ತಾ ಇದೆ ಅಷ್ಟೇ, ತವಕ್ಕೇನು ಅಂಟ್ಕೊತಾ ಇಲ್ಲ. ಫ್ರಿಡ್ಜಲ್ಲಿ ಇಟ್ಟಿದ್ವಲ್ಲ ಅದಕ್ಕೋಸ್ಕರ. ಬಟ್ ಆಮೇಲೆ ಒಂದು 3-4 ಆದಮೇಲೆ ಒಂದು 20 ಒಬ್ಬಟ್ಟು ಮಾಡಿದ್ದೆ. ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಬಂತು, ಒಂಚೂರು ಅಂಟ್ಕೊತಾ ಇರಲಿಲ್ಲ ತವಾಗೆ. ನಿಮಗೆ ತುಂಬ ಅಂಟ್ಕೊತಾ ಇದ್ದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಉಜ್ಕೊಳ್ಳಿ ತವಾಗೆ, ಆವಾಗ ಒಬ್ಬಟ್ಟು ನೀಟಾಗಿ ಎದ್ದೇಳುತ್ತೆ. ನಮ್ಮಮ್ಮ ಬೇಳೆ ಒಬ್ಬಟ್ಟು ಬಿಟ್ಟು ಬೇರೆ ಯಾವುದೋ ಅಷ್ಟು ಜಾಸ್ತಿ ಮಾಡಲ್ಲ. ಇದನ್ನು ನಾನು 2 ಸಲ ಮಾಡಿಕೊಟ್ಟಾಗ ಹೇಳ್ತಾಯಿದ್ರು, ಅಯ್ಯೋ ಇದು ಮಾಡೋದು ಈಸಿ, ಬೇಳೆ ಒಬ್ಬಟ್ಟು ಅಷ್ಟು ಬೇಯಿಸಬೇಕು, ಗ್ರೈಂಡ್ ಮಾಡಬೇಕು, ಅದಕ್ಕಿಂತ ಇದೇ ಈಸಿ ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಫಾಲೋ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.